ಗುಡ್ ಮಾರ್ನಿಂಗ್, ಹಾಯ್ ಎವ್ರಿ ಒನ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಕಪ್ ಬೈ ದಿವ್ಯಾ ರಾಜೇಂದ್ರ. ಸೊ ಇದು ನನ್ನ ಸೆಕೆಂಡ್ ಡೇ ಟ್ರಿಪ್ದು ವ್ಲಾಗ್ ಆಗಿರುತ್ತೆ, ಎಲ್ಲ ನೋಡಿ. ಆ್ಯಂಡ್ ದೆನ್ ಯಾರ್ಯಾರು ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿಲ್ಲೋ ಪ್ಲೀಸ್ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ದೆನ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮತ್ತು ಮರಿಬೇಡಿ, ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಗುಡ್ ಮಾರ್ನಿಂಗ್ ನಿಶಾ. ರೆಡಿ ಆದ್ರೆ ಎಲ್ಲರೂ ಗುಂಡು ಹೇಗಿತ್ತು ನಿದ್ದೆ? ಹೇಗಾಯ್ತು? ಚೆನ್ನಾಗಾಯ್ತು. ನಿಮ್ದಾಯ್ತಾ ನಿದ್ದೆ? ಸೂಪರ್ ಆಗೈತೆ. ಬೆಡ್ ಚೆನ್ನಾಗಿತ್ತಲ್ಲ? ಮತ್ತೆ ಹೇಗಿತ್ತು ರೂಮು? ಸೂಪರ್ ಆಗಿದೆ ಗೈಸ್. ನಮ್ಮ ದಿವಿತ್ ನೋಡಿ. ಅಯ್ಯೋ ಚೀನದೆಷ್ಟು ಏನಿದ್ಯಾ ದಿವಿ? ಈ ಪಂಚಕ್ಕೆ ಅವನು ಒಬ್ಳ. ಶೃಂಗೇರಿ ಟೆಂಪಲ್ ಚೆನ್ನಾಗಿತ್ತು. ಜಸ್ಟ್ ಒನ್ ಡೇಗೆ ಸಾಕು ಇದು. ಹಾಯ್, ಗುಡ್ ಮಾರ್ನಿಂಗ್. ಏನು ಬಿಟ್ಟಿದ್ಯಾ? ನೋಡಿ ಫ್ರೆಂಡ್ಸ್, ಪಿಕಾಕ್ ಕೊಡ್ತಾ ಇದ್ದೆ. ಎಲ್ಲ ಇದೆಯಲ್ಲ ಅಂತ ನೋಡಿ, ಇಲ್ಲೇ ಪಿಕಾಕ್. ಹಾಕ್ಸ್ ದೊಡ್ಡದು. ತುಂಬ ಚೆನ್ನಾಗಿದೆ ಅನಿಸುತ್ತೆ. ಫೋಟೋಗ್ರಾಫರ್ ಆಯ್ತಾ ಫೋಟೋಸ್ ತೆಗೆದಿದ್ದು? ಹೇಗಿತ್ತು ನಿದ್ದೆ? ಚೆನ್ನಾಗಿ ಮಾಡ್ದ? ಆಯ್ತಾ ಕಾಫಿ? ಫ್ರೆಂಡ್ಸ್, ಇಲ್ಲಿಂದ ನಾನು ಹೋಮ್ ಸ್ಟೇ ಹೇಗಿದೆ ಅಂತ ತೋರಿಸ್ತೀನಿ ನಿಮ್ಮಲ್ಲಿ. ಬಿದ್ದೆ ಹೋಮ್ ಸ್ಟೇ ಅಂತ, ಇಲ್ಲೇ ನಾವು ಇದ್ದಿದ್ದು. ಜಸ್ಟ್ ನೈಟ್ ಮಾತ್ರ, ನನ್ನ ನೈಟು. ಚೆನ್ನಾಗಿದೆ. ಸೊ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ರೆಡಿ ಆಗಿದ ತಕ್ಷಣ ಹೊರಡೋದು ಟೆಂಪಲ್ಗೆ. ಸೊ ಇದು ನಮ್ಮ ಟಿ ಟಿ. ತುಂಬ ಚೆನ್ನಾಗಿದೆ. ಅದೊಂದು ಸ್ವಿಂಗ್ ಇದೆ, ಇದೆಲ್ಲ ಈ ಥರ. ಮೆಲ್ಲಗೆ ಬಾ, ಬಿದ್ದುಬಿಡ್ತೀಯಾ? ಸ್ವಿಂಗ್, ಲಿಟಲ್ ಸ್ವಿಂಗ್. ಫ್ರೆಂಡ್ಸ್ ನೋಡಿ, ಮಳೆ ಬರ್ತಾ ಇದೆ. ಹೋಗ್ಬೇಕು ದೇವಸ್ಥಾನಕ್ಕೆ. ಇನ್ನೂ ರೆಡಿ ಆಗ್ತಿದ್ದಾರೆ. ಟೈಮ್ ಆಯಿತು 7:30. ಗಾಯ್ಸ್, ಸೊ ನನ್ನ ಪ್ಲ್ಯಾನೆಲ್ಲ ಉಲ್ಟಾ ಆಗೋಯ್ತು. ಆ್ಯಕ್ಚುಲಿ ಏನು ಪ್ಲ್ಯಾನ್ ಇದ್ದಿದ್ದು ಅಂದರೆ, ಫಸ್ಟ್ ಹೊರನಾಡು, ಆ್ಯಂಡ್ ದೆನ್ ಹೊರನಾಡಿನಲ್ಲಿ ದರ್ಶನ ಆದಮೇಲೆ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಶೃಂಗೇರಿಲಿ ದರ್ಶನ ಮಾಡಿ ಸನಿಹಾಗೆ ಅಕ್ಷರಾಭ್ಯಾಸ ಮಾಡಿಸಿ, ಆ್ಯಂಡ್ ದೆನ್ ಉಡುಪಿಗೆ ಹೋಗಿ ಅಲ್ಲಿ ಉಡುಪಿ ಟೆಂಪಲ್ ವಿಸಿಟ್ ಮಾಡಿಬಿಟ್ಟು, ಆ್ಯಂಡ್ ದೆನ್ ಬೀಚಲ್ಲಿ ಆಟ ಆಡಿಕೊಂಡು, ಆ್ಯಂಡ್ ದೆನ್ ಧರ್ಮಸ್ಥಳಗೆ ಬರಬೇಕಾಗಿತ್ತು. ಹೋಮ್ ಸ್ಟೇ ಬುಕ್ ಮಾಡಿದ್ದೆ ನಾನು ಆಲ್ರೆಡಿ ಅಡ್ವಾನ್ಸ್ ಮಾಡಿ. ಬಟ್ ನಾನು ಏನು ಅಂದ್ಕೊಂಡು ಏನಾಯಿತು ಅಂತಲೇ ಗೊತ್ತಿಲ್ಲ, ಎಲ್ಲ ಉಲ್ಟಾ ಆಗೋಯ್ತು. ತುಂಬ ಬೇಜಾರಾಯ್ತಿತ್ತು ನನಗಂತೂ. ಫಸ್ಟ್ ಏನಾಯಿತು ಅಂದರೆ, ಅಲ್ಲಿ ಹೊರನಾಡಲ್ಲಿ ಲೇಟ್ ಆಗಿಬಿಡ್ತು. ಆಮೇಲೆ ಶೃಂಗೇರಿಗೆ ಬರ್ತೀವಿ. ಓಕೆ, ಚೆನ್ನಾಗೆಲ್ಲ ಆಯಿತು ದರ್ಶನ, ತುಂಬ ಚೆನ್ನಾಗಿತ್ತು ದರ್ಶನ. 5 ಮಿನಿಟ್ಸಲ್ಲಿ ದರ್ಶನ ಆಗೋಯ್ತು. ಬಟ್ ಶೃಂಗೇರಿಗೆ ಬರ್ತೀವಿ, ಬರೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಮಳೆ ಆನ್ ದ ವೇನೆ.
2 o'clock ಆಯಿತು. ಸೊ ಟೆಂಪಲ್ ಕ್ಲೋಸ್ ಆಗೋಗಿತ್ತು. ಸೊ ಟೆಂಪಲ್ ಕ್ಲೋಸ್ ಆಗಿರೋದ್ರಿಂದ ನಾವು ಅಕ್ಷರಾಭ್ಯಾಸನೂ ಮಾಡೋಕ್ಕಾಗಲಿಲ್ಲ, ದರ್ಶನವೂ ಆಗಲಿಲ್ಲ. ಆಗಲೇ ಸ್ವಲ್ಪ ನನಗೆ ಏನಪ್ಪ ಹಿಂಗಾಗೋಯ್ತಲ್ಲ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ದೆನ್ ಸರಿ ಉಡುಪಿಗಾದರೂ ಹೋಗೋಣ ಅಂದ್ಬಿಟ್ಟು ಉಡುಪಿಗೆ ಹೋದ್ವಿ. ಉಡುಪಿಗೆ ಹೋಗ್ತಾ ಫುಲ್ಲು ಖುಷಿಯಾಗಿದೆ, ಹೋಗ್ಬಿಡು ದೇವ್ರ ದರ್ಶನ ಮಾಡಿ ಆ್ಯಂಡ್ ದೆನ್ ಬೀಚ್ಗೆ ಹೋಗೋಣ ಅಂತ. ಆಮೇಲೆ ಅಲ್ಲೂ ಆಲ್ಮೋಸ್ಟ್ 4 ಆಗೋಯ್ತು. ನಾವು ಇನ್ನೂ ಲಂಚ್ ಕೂಡ ಮಾಡಿರಲಿಲ್ಲ. ಆಮೇಲೆ ಲಂಚ್ ಮಾಡಿಕೊಂಡು ಎಲ್ಲ ದೋಸೆ ತಿಂದ್ಕೊಂಡು ಇನ್ನೊಂದು 1 hour 1.5 hour ಇದೆ, ಬೀಚಲ್ಲಿ ಆಡ್ಬೋದು ಅಂತಂದರು. ಸರಿ ಓಕೆ ಹಂಗೆ ಬೀಚಲ್ಲಾದರೂ ಆಡೋಣ ಅಂತ ಹೋದರೆ ಅಲ್ಲಿ ಎಂಟ್ರಿನಲ್ಲಿ ಇಲ್ಲ, ಆಟ ಆಡೋದಕ್ಕೆ ಬಿಡೋದಿಲ್ಲ, ಜಸ್ಟ್ ನೋಡ್ಕೊಂಡು ಬರ್ಬೋದು ಅಂದ್ಬಿಟ್ಟು ಫುಲ್ ಎಲ್ಲರಿಗೂ ಡಿಸಪಾಯಿಂಟ್ ಆಗೋಯ್ತು. ಅಯ್ಯೋ ಏನಪ್ಪ ಹಿಂಗೆ ಅಂದ್ಬಿಟ್ರು ಅಂತ. ಆಮೇಲೆ ನೋಡಿದ್ರೆ ಫುಲ್ ಅಲೆಗಳು ಜಾಸ್ತಿ ಇದೆ ಅಂದ್ಬಿಟ್ಟು ಯಾರನ್ನೂ ಆಡೋಕ್ಕೆ ಬಿಡ್ತಾ ಇಲ್ವಂತೆ. ಸೊ ನೆಟ್ಟೆಲ್ಲ ಹಾಕ್ಬಿಟ್ಟಿದ್ರು, ಆಡಲಿಕ್ಕೆ ಆಗಲಿಲ್ಲ. ಆದರೂ ನಾವು ಒಂದು ಸ್ವಲ್ಪ ದೂರ ಹೋಗಿ ಒಂಚೂರು ಒಂದು 1/2 an hour ಟೈಮ್ ಮಾಡಿಕೊಂಡು ಎಲ್ಲರೂ ಫೋಟೋಸು ವೀಡಿಯೋಸ್ ತೊಗೊಂಡು ಆಡಿಕೊಂಡು ಸ್ವಲ್ಪ ಹೊತ್ತು ಬಂದ್ವಿ. ಬಂದು ಅದಾದಮೇಲೆ ಉಡುಪಿಲಿ ಕೃಷ್ಣನ ದೇವಸ್ಥಾನ ದರ್ಶನ ಮಾಡಿಬಿಟ್ಟು ಆಮೇಲೆ ಶೃಂಗೇರಿ ಊಟ ಮಾಡಿಕೊಂಡು ಅಲ್ಲೇ ಉಡುಪಿ ಮಠದಲ್ಲಿ ಊಟ ಮಾಡಿ ಡೈರೆಕ್ಟ್ ಶೃಂಗೇರಿ ಬಂದುಬಿಟ್ವಿ. ಶೃಂಗೇರಿ ಬಂದು ಇಲ್ಲಿ ಬಿದ್ದೆ ಹೋಮ್ ಸ್ಟೇನಲ್ಲಿ ಸ್ಟೇ ಬುಕ್ ಮಾಡಿದ್ದೆ. ಸೊ ಇಲ್ಲಿ ಸ್ಟೇ ಇದ್ವಿ. ಸೊ ಈಗೆಲ್ಲ ರೆಡಿ ಆಗಿದ್ದೀವಿ. ಈಗ ಶೃಂಗೇರಿಗೆ ಹೋಗಿ ಅಗೇನ್ ಅಕ್ಷರಾಭ್ಯಾಸ ಮುಗಿಸಿ ದರ್ಶನ ಮಾಡಿ ನೆಕ್ಸ್ಟ್ ಧರ್ಮಸ್ಥಳ ಹೋಗಬೇಕು. ಸೊ ಈ ಥರ ಇತ್ತು ನೆನ್ನೆದು, ಈ ಥರ ಆಯಿತು. ಸೊ ಇವತ್ತಿನ ವ್ಲಾಗ್ ಹೇಗೆ ಬರುತ್ತೆ ಅಂತ ನೋಡ್ತೀನಿ. ಸೊ ಶೃಂಗೇರಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ದೆನ್ ಧರ್ಮಸ್ಥಳ ಆ್ಯಂಡ್ ದೆನ್ ಕುಕ್ಕೆ, ಆಮೇಲೆ ಗಣಪತಿ ಟೆಂಪಲ್ ಇವತ್ತಿನ ಪ್ಲೇಸಸ್ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನಾಗುತ್ತೆ ನೋಡಬೇಕು. ಸೊ ಎಲ್ಲರಿಗೂ ಎಲ್ಲರ ಜೊತೆ ಮತ್ತೆ ಸಿಗ್ತೀನಿ. ಶೃಂಗೇರಿಲಿ ದರ್ಶನ ಆಯಿತು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಹೊರಗೆ ಹೋಗ್ತಾ ಇದ್ದೀವಿ. ಗುಂಡು ಆಯ್ತಾ ತಿಂಡಿ? ಎನರ್ಜಿ ಬಂದಿದ್ಯಾ? ಹೆಂಗಿದೆ ಎನರ್ಜಿ? ಸಕ್ಕತ್ತಾಗಿದೆ. ಉಪ್ಪಿಟ್ಟು ನಮ್ಮ ಮನೇಲೆಲ್ಲ ಏನಪ್ಪ ನಮ್ಮ ಮನೇಲೆಲ್ಲ ಮಾಡಿದ್ರೆ ಒಂದ್ಸಲ ತಿನ್ನೋದೇ ಹೆಚ್ಚು ಸಲ ಹಾಕ್ಸ್ಕೊಂಡು ತಿಂದಿದ್ದೀವಿ. ಎಲ್ಲ ಪ್ರತಿಯೊಬ್ಬರನ್ನ ಎಲ್ಲ ಸಲ ಹಾಕ್ಸ್ಕೊಂಡು ತಿಂದಿದ್ದೀವಿ. ಮನೇಲಿ ಮಾಡಿದ್ರೆ ಯಾರು ತಿನ್ನೋದೇ ಇಲ್ಲ, ಇಲ್ಲಿ ಮಾತ್ರ ತಿಂತಾರೆ. ಎಲ್ಲ ಮುದ್ದೆ ತರ ಇರುತ್ತೆ, ಹಿಂಗೆ ಪುಡಿ ತರ ಇರಬೇಕು. ಉಪ್ಪಿಟ್ಟು ಮಾಡ್ತಾರೆ ಅಂತ ಅಂದ್ರೇನೆ. ಹೆಂಗಿತ್ತು ಬ್ರೇಕ್ಫಾಸ್ಟ್? ಚೆನ್ನಾಗಿತ್ತು. ದಿವಿತ್ ನಮ್ಮ ಫೇವ್ರೆಟ್ ಉಪ್ಪಿಟ್ಟು ಮನೇಲಿ ಮಾಡಿದ್ರೆ ತಿನ್ನಲ್ಲ, ಇಲ್ಲಿ ಮಾತ್ರ ತಿಂತಾರೆ ಎಲ್ಲರೂ ಬಂದ್ರೆ. ದೇವ್ರ ಪ್ರಸಾದ ಅಂತ ಇಲ್ಲಿ. ಅಪ್ಪ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಟಿಟಿಗೆ ಸೇರಿಸಿ ಎಲ್ಲ ಮಾಡೋಷ್ಟರಲ್ಲಿ ಒಂದು ರೋಲರ್ ಕೋಸ್ಟರ್ ರೈಡ್ ಥರ ಆಗುತ್ತೆ ನನಗೆ. ಇವಾಗ ನೆಕ್ಸ್ಟು ಧರ್ಮಸ್ಥಳಕ್ಕೆ ಹೋಗಬೇಕು. ಬನ್ನಿ ಹೋಗೋಣ. ನೀವು ಹೋಗಿ ಟಿಟಿಗೆ ಹೋಗ್ತೀವಿ, ಮತ್ತೆ ನಾನು ಸಿಗ್ತೀನಿ. ಈಗ ಹೋಗಿ ಹತ್ಕೊಳ್ಳೋ ಟಿಟಿ ಎತ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ 3 ಗಂಟೆವರೆಗೂ ಊಟ ಯಾರು ಎತ್ತಂಗಿಲ್ಲ. ಏನು ಸಮಾಚಾರ ಮಾತಾಡಂಗೆ ಇಲ್ಲ. ತಲೆಗೆ ನನಗೆ ಶೂಟ್ ಮಾಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೆನ್ನೆಯಿಂದ. ನನಗೆ ಟೆನ್ಷನ್ ಹಂಗೆ ಟೆನ್ಷನ್ ಹತ್ಸ್ಬಿಟ್ಟಿದ್ದಾರೆ ನನಗೆ, ತಲೆಗೆ ಹತ್ಸ್ಬಿಟ್ಟಿದ್ದಾರೆ ಇವತ್ತೆಲ್ಲ. ಅದಕ್ಕೆ ಕರೆಕ್ಟಾಗಿ ಮಾಡಿದ್ದೀನಿ, ನೋಡೋಣ ಇವತ್ತೆಲ್ಲ ಹೇಗಿರುತ್ತೆ ಅಂತ. ಸೊ ಇವಾಗ ಬ್ರೇಕ್ಫಾಸ್ಟ್ವರೆಗೂ ಆಗಿದೆ. ಸೊ ಬನ್ನಿ ಹೋಗೋಣ. ಧರ್ಮಸ್ಥಳದಲ್ಲಿ ಹೋಗಿ ಮೀಟ್ ಆಗ್ತೀವಿ, ಇಲ್ಲಾಂದ್ರೆ ನೋಡೋಣ ಇವಾಗ ಡ್ಯಾನ್ಸ್ ಮಾಡ್ತೀವಿ ಅನ್ನೋ ಗೊತ್ತಿಲ್ಲ. ಗೈಸ್ ನಾನಿಲ್ಲಿ ಪೋರ್ಟೇಬಲ್ ಸ್ಟವ್, ಗ್ಯಾಸ್ ಸ್ಟವ್, ಕುಕ್ಕರು, ರೈಸು, ಸಾಲ್ಟ್ ಎಲ್ಲ ತೊಗೊಂಡು ಬಂದಿದ್ದೆ ಸನಿಹಾಗೆ ರೈಸ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ. ಸೊ ಒನ್ ಟೈಮ್ ಅದರೊಳಗೆ ಪ್ರಾಪರಾಗಿ ಫುಡ್ ಕೊಟ್ಬಿಟ್ರೆ ಆರಾಮಾಗಿರ್ತಾಳೆ ಅಂತ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ. ಸೊ ಇಲ್ಲಿ ರೈಸ್ ಮಾಡ್ತಾಯಿದ್ದೀನಿ. ಸೊ ಈಸಿಯಾಗಿ ಆಗೋಗುತ್ತೆ ಮಗುಗೂ ಊಟ ಮಾಡಿಸ್ಬಿಟ್ಟು. ಗೈಸ್ ಏನಾದರೂ ಲಿಂಕ್ ಬೇಕಂದರೆ ಪೋರ್ಟಬಲ್ ಗ್ಯಾಸ್ ಸ್ಟವ್ದು ಕಮೆಂಟ್ ಮಾಡಿ, ನಾನು ಲಿಂಕ್ ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ಧರ್ಮಸ್ಥಳ ತೋರ್ಸೋಕ್ಕೆ ಆಗಲಿಲ್ಲ, ನಾವು ತುಂಬ ಅರಿಲಿದ್ವಿ. ಬೇಗ ಹೋಗಿ
ಆಮೇಲೆ ಡೈರೆಕ್ಟ್ ದರ್ಶನಕ್ಕೆ ಹೋಗ್ಬಿಟ್ವಿ. ಮಳೆ ಬೇರೆ ಬರ್ತಿತ್ತು, ವಿಡಿಯೋ ಮಾಡಕ್ ಆಗಿಲ್ಲ. ಮತ್ತೆ ಇನ್ನೊಂದು ಟೈಮ್ ಆಗಿತ್ತು, ನಾವು ಕ್ಲೋಸಿಂಗ್ ಟೈಮಲ್ಲಿ ಹೋಗಿರೋದ್ರಿಂದ ಅಡ್ಜಸ್ಟ್ ಆಗಿಲ್ಲ. ಸೊ ಈಗ ಸೌದಡ್ಗ ಗಣಪತಿ ಟೆಂಪಲ್ ಬಂದಿದ್ದೀವಿ. ಬನ್ನಿ ಹೋಗ್ತಾ ಇದೀವಿ ಇವಾಗ. ಗುಂಡು ಎಷ್ಟು ವರ್ಷ ನಿನಗೆ? ಜಸ್ಟ್ 18 ಇಯರ್ಸ್ ಗುಂಡುಗೆ. ಆದರೆ ಮಾತ್ರ ನಾನು ಒಂದು ವರ್ಷದ ಮಗುಲಿ ಬಂದಿದ್ದವಳು ಧರ್ಮಸ್ಥಳಗೆ. ಹೌದು ಗಾಯ್ಸ್, ನಾನು ಧರ್ಮಸ್ಥಳನೇ ನೋಡಿರ್ಲಿಲ್ಲ. 18 ವರ್ಷ ಆದ್ಮೇಲೆ ಇವಾಗ ಬಂದಿದ್ದಾಳೆ. ಹೌದಾ? ಬಟ್ ಚೆನ್ನಾಗಿದೆ. 18 ಇಯರ್ಸ್ ಆಫ್ಟರ್ 18 ಇಯರ್ಸ್ ಬಂದಿದ್ದಾಳೆ. ಚೆನ್ನಾಗಿದೆ, ಧರ್ಮಸ್ಥಳ ಎಲ್ಲ ಚೆನ್ನಾಗಿದೆ. ಬಟ್ ನಾವು ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನೋಡ್ಬೋದಿತ್ತು. ಫುಲ್ ಮಳೆ ಬಂದ್ಬಿಟ್ಟು ಫುಲ್ಲು ಮಳೆ ಬಂತು, ಮತ್ತೆ ಕ್ಲೋಸಿಂಗ್ ಟೈಮಲ್ಲಿ ನಾವು ಹೋದ್ವಿ, ಅದೊಂದು ಸ್ವಲ್ಪ ಎಡವಟ್ ಆಗಿದೆ. ಸೊ ಈಗ ನಾವು ದರ್ಶನ ಚೆನ್ನಾಗಿದೆ. ಸೌತಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ ಬಂದಿದ್ದೀವಿ. ಇದು ನಮ್ಮ ಚಿಕ್ಕಮ್ಮ ಅವರು ಫುಲ್ಲು ಆರ್ಡರ್ ಮಾಡ್ತಿದ್ದಾರೆ ನನಗೆ. ನೀನು ವಿಡಿಯೋ ಮಾಡಬೇಕಾದ್ರೆಲ್ಲ ನನ್ನ ಜಾಯಿನ್ ಮಾಡ್ಕೋಬೇಕು ಅಂತ. ಸೊ ಅವ್ರನ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಗುಂಡು ಅವರ ಮಮ್ಮಿ. ಗಂಟೆ ತಗೊಂಡಿದ್ದೀನಿ. ಸೊ ನಾವು ಏನಾದರೂ ಆಸೆ ಇದ್ದರೆ ಅದನ್ನು ವಿಶ್ ಇದ್ದರೆ ಅದನ್ನ ನೆನೆಸ್ಕೊಂಡು ಇಲ್ಲಿ ಗಂಟೆ ಕಟ್ಟಬೇಕಂತೆ. ಸೊ ನೋಡೋಣ ಬನ್ನಿ. ಮಾತಾಡ್ತೀನಿ ಅಂದರು. ಮಾತಾಡು. ಏನು ಮಾತಾಡಲಿ, ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬಂದಿದ್ದು ಒಂಥರ ಖುಷಿ ಆಯಿತು. ಎಲ್ಲ ಕಡೆಗೂ ನಂಗೆ ನಮ್ಮ ಅಕ್ಕನ ಮಗಳೇ ಒಂದು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಎಲ್ಲ ಬುಕ್ ಮಾಡಿ ಕರ್ಕೊಂಡು ಬರ್ರಿ. ಎಡವಟ್ ಮೇಲೆ ಎಡವಟ್ಟು ಏನೂ ಇಲ್ಲ. ಅಕ್ಕನ ಮಗಳೇ ಎಲ್ಲ ಕರ್ಕೊಂಡು ಬಂದಿದ್ದು ಮಾಡಿದ್ದು, ಆ ಜೊತೆಲಿ ಬಂದಿರೋದು ಒಂಥರ ಖುಷಿ ಆಯಿತು. ಅಕ್ಕನ ಮಕ್ಕಳು ಮನೆಗೆ ಹೋಗ್ರಿ. ಚಿತ್ರಾನ್ನ ಮಾಡ್ತೀನಿ, ಪುಳಿಯೋಗರೆ ಮಾಡ್ಬಿಟ್ರೆ ಏನ್ ಮಾಡೋಣ? ನಾನು ಚಿತ್ರಾನ್ನ ಇದೆ, ಇದು ರೆಡ್ ಕಲರ್ ಇದೆ. ಏನು ತಗೋತಿದ್ಯಾ ಗುಂಡು? ಲೈಮ್ ಸೋಡಾ, ಸ್ವೀಟ್ ಆ್ಯಂಡ್ ಸಾಲ್ಟ್. ಜ್ಯೂಸ್ ಇದೆಯಾ? ಫುಲ್ ಚಿಲ್ಡು, ಕೋಲ್ಡ್ ಆಗಿರಬೇಕು ನಮಗೆ. ಸ್ವೀಟ್ ಆ್ಯಂಡ್ ಸಾಲ್ಟು. ಫೈನಲಿ ಬಂದಿದ್ದೀವಿ. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೇಮ್ ಬೇಗ ಬಂದ್ವಿ ಅಂತ ಅನಿಸ್ತಿದೆ ನನಗೆ. ಕಡಿಮೆ ಕಿಲೋಮೀಟರ್ ಇತ್ತಲ್ಲ, ಅದಕ್ಕೆ ಬೇಗ ಬಂದಿದ್ದೀವಿ. ಇದು ಫಸ್ಟ್ ಟೈಮ್ ಇರೋದು ಓಕೆ. ನಾನು 3-4 ಟೈಮ್ಸ್ ಬಂದಿದ್ದೀನಿ. ಹೇಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಫುಲ್ಲು ಬರೀ ಇಲ್ಲೆಲ್ಲ ಶಾಪಿಂಗ್ಸ್ ಎಲ್ಲ ಜಾಸ್ತಿ ಇದೆ. ನಮ್ಮ ಅಕ್ಕ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಫುಲ್ಲು ಖುಷಿ ಇದ್ದೀವಿ. ಯಾವಾಗ ದರ್ಶನ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ. ಮತ್ತೆ ನೋ ಹೌದು ಅವಳೇ ಕೊಡಿಸ್ಬೇಕು. ಸ್ಯಾಲ್ರಿ ಪರ್ಸನ್. ಸ್ಯಾಲ್ರಿ ಪರ್ಸನ್ ಆಗ್ಬಿಟ್ರೆ ಫ್ರೆಂಡ್ಸ್ ನೋಡಿ, ಅಲ್ಲಿ ತೋರಿಸ್ತೀನಿ ನಾನು ನಿಮಗೆ ಇವಾಗ ಹೇಗಿದೆ ಅಂತ. ಆ್ಯಕ್ಚುಲಿ ನಾನು ಹಿಂದೆನೇ ತೋರಿಸ್ಕೊಟ್ಟಿದ್ದೆ. ಈಗ ಕಾಣಿಸಲ್ಲ, ಈಗ ತೋರಿಸ್ತೀನಿ ರೀ ಒಂದು ನಿಮಿಷ. ಗೈಸ್, ಎಲ್ಲರೂ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ. ಇದೊಂದು ಮುಗಿಸ್ಕೊಂಡ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ. ಮ್ಯಾಗಿ ಮಾಡಬೇಕು ಗಾಯ್ಸ್. ಮ್ಯಾಗಿ ತಿಂತಾಳಂತೆ, ಮ್ಯಾಗಿ. ನೋಡಿ ನಿಶಾ ಅವರು ಏನೋ ಮಾತಾಡ್ತಾ ಇದ್ದಾರೆ. ಇವರವೇ ನಿಮ್ಮ ಅವ್ವೇ ಬೈಯಲ್ವೇನೆ? ನಮ್ಮ ಅವ್ವೇ ಬೈಯಲ್ಲ ಕಣ್ಲೆ. ಚಿಕ್ಕವ. ಅದು ಯಾಕೋ ಹಿಂಗಾಡೋದಿವು. ವೇಸ್ಟ್ ನೀವು ಮಾತಾಡೋದಿಲ್ಲ. ಫ್ರೆಂಡ್ಸ್, ನನ್ಗೆ ಅದೆಲ್ಲ ಬರಲ್ಲ. ಆ ಥರ ಸ್ಲ್ಯಾಂಗ್ಸ್ ಎಲ್ಲ ನನಗೆ ಬರೋದೇ ಇಲ್ಲ. ಸೊ ದೇವಸ್ಥಾನದೊಳಗೆ ಬಂದ್ಬಿಟ್ಟಿದ್ದೀವಿ. ಸೊ ಮತ್ತೆ ಸಿಗ್ತೀನಿ. ಈಗ ಮಳೆ ಬಂದು ನಿಂತಿದೆ. ಫುಲ್ಲು ಅಲ್ಲ, ಆ ಕಡೆ ಎಲ್ಲ ಫಾಗ್. ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ.
ಇನ್ನೂ ದೂರದಿಂದ ನೋಡಬೇಕು. ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅದು ಇದಿದೆಯಲ್ಲ ಗೋಪುರ, ಅದ್ರ ಹಿಂದೆ ಬೆಟ್ಟ ಇದೆ, ಅದರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲಿ ನಿಂತಿದ್ದಾರೆ, ಏನೋ ನೋಡ್ತಾ ಇದ್ದಾರೆ. ಏನು ನೋಡ್ತಿದ್ದಾರೆ ನೋಡೋಣ ಬನ್ನಿ. ಗಾಯ್ಸ್, ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ ದರ್ಶನ ಆಯಿತು, ಏನು ರಶ್ ಇರಲಿಲ್ಲ. ಸೊ ದರ್ಶನ ಮಾಡ್ಕೊಂಡು ಈಗ ಹೊರಗಡೆ ಬಂದ್ವಿ. ಸೊ ಇಲ್ಲಿ ವೆದರ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಕರ್ಕೊಂಡು ಹೋಗ್ತಾವಳೆ. ಅದು ಶಾರ್ಟ್ ಕಟ್ ರೂಟು ಗಾಯ್ಸ್, ಯಾಕಂದರೆ ನಾವು ತಿರುವಾಕೊಂಡು ಹೋಗ್ಬೇಕಾಗಿತ್ತು. ಅದ್ರ ಬದಲು ಹಿಂಗೆ ಹೋಗ್ಬೋದಲ್ವಾ? ಅವಳು ಮಾತಾಡೋದು ಒಂದೊಂದು ಅರ್ಥ ಆಗಲ್ಲ. ಫ್ರೆಂಡ್ಸ್ ಪ್ಲೀಸ್ ಡೋಂಟ್ ಮೈಂಡ್. ಏನು ಗೊತ್ತಾ, ನಮ್ಮ ಅಕ್ಕ ಹೇಳಿದ್ರು ಆ ಕಡೆಯಿಂದ ಹೋಗೋಣ ಅಂತ. ಹಂಗೆ ಸುತ್ತಾಕೊಂಡು ಯಾಕೆ ಹೋಗಬೇಕು, ಅದ್ರ ಬದಲು ಹಿಂಗೆ ಶಾರ್ಟ್ ಕಟ್ಟಲ್ಲಿ ಹೋಗೋಣ ಬಾ ಅಂತ ಕರ್ಕೊಂಡು ಬರ್ತಾ ಇದ್ದೀನಿ. ಬಟ್ ಆದರೆ ಇಲ್ಲಿ ಮಣ್ಣು ಇರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಮಣ್ಣಲ್ಲ ಗಾಯ್ಸ್, ಇದು ಫುಲ್ಲು ಕೊಚ್ಚೆ ಇದೆ. ಕೊಚ್ಚೆನೂ ಅಲ್ಲ ಗಾಯ್ಸ್, ಇದು ಅಂದರೆ ಹೆಂಗಿದೆ ಅವರೇನಾ? ಅದು ಅಲ್ಲ, ಫುಲ್ಲು ಮಣ್ಣು ನೀರು ಫುಲ್ಲು ಇದು ಟೀ ಥರ ಇದೆ. ಬಿಸ್ಕೆಟ್ ಬಿಸ್ಕೆಟ್ ಕಾಫಿನ ಮಿಕ್ಸ್ ಮಾಡಿದ್ರೆ ಹೆಂಗಿರುತ್ತೋ ಹಂಗಿದೆ ಅಷ್ಟೇ, ಇನ್ನೇನು ಇಲ್ಲ. ಏನೂ ಇಲ್ಲ. ಅಲ್ಲಿ ಕಾಲು ನೋಡಿ ಇವಾಗ ಡೈರಿ ಗೊತ್ತಾಗುತ್ತೆ. ಮಿಲ್ಕ್ ನಮ್ಮ ಮೆಲ್ಟ್ ಮಾಡಿದ್ರೆ ಹೆಂಗಿರುತ್ತೋ ಹಂಗೈತೆ ನೋಡಿ. ಇಲ್ಲಿ ಮಾನ್ಸೂನ್ಗೆ ಒಳ್ಳೆ ಐಡಿಯಾ, ಬೈಕ್ಗೆ ಈ ಥರ ಮಾಡ್ಕೊಂಡಿದ್ದಾರೆ. ಸೊ ಮಳೆಯಲ್ಲಿ ನೆನೆಯೋದಿಲ್ಲ. ನೋಡಿ ಹೇಗಿದೆ ಗಾಯ್ಸ್. ಇಲ್ಲಿಗೆ ಟ್ರಿಪ್ ಎಲ್ಲ ಮುಗೀತು. ಸೊ ಎಲ್ಲ ಕಡೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಈಗ ಬೆಂಗಳೂರಿಗೆ ರಿಟರ್ನ್ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.